ಬಿಜೆಪಿ ಸಂಸದರಿಗೆ ಭಾರೀ ಪ್ರಮಾಣದ ಗಾಯವಾಗಿದೆ. ಸಂಸದ ಪ್ರತಾಪ್ ಸಾರಂಗಿ ತಲೆಗೆ 5 ಹೊಲಿಗೆಯನ್ನು ಹಾಕಲಾಗಿದೆ ಅಂತ ಆರ್ಎಂಎಲ್ ಆಸ್ಪತ್ರೆಯ ಐಸಿಯುಗೆ ಸಾರಂಗಿ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಬಿಜೆಪಿ ಸಂಸದರಿಗೆ ಭಾರೀ ಪ್ರಮಾಣದ ಗಾಯವಾಗಿದೆ ಎನ್ನುವಂತಹ ಮಾಹಿತಿ. ಸಂಸದರಾಗಿರುವಂತಹ ಪ್ರತಾಪ್ ಸಾರಂಗಿ ಅವರ ತಲೆಗೆ 5 ಹೊಲಿಗೆಯನ್ನು ಹಾಕಲಾಗಿದೆ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಅವರಿಗೆ ಗಾಯವಾಗಿತ್ತು. ತತ್ಕ್ಷಣಕ್ಕೆ ಅವರನ್ನು ಆರ್ಎಂಎಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಯಾವ ಪ್ರಮಾಣದಲ್ಲಿ ಗಾಯ ಆಗಿದೆ ಅಂದ್ರೆ 5 ಹೊಲಿಗೆಯನ್ನ ಹಾಕುವಷ್ಟರ ಪ್ರಮಾಣದಲ್ಲಿ ಗಾಯ ಆಗಿರುವಂತದ್ದು. ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಕೇಂದ್ರ ಸಚಿವರುಗಳು ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಂದಿದ್ದಾರೆ. ಅದರ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ಕೇಂದ್ರ ಸಚಿವರಿಗೆ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಂಸದ ಪ್ರತಾಪ್ ಸಾರಂಗಿ ತಲೆಗೆ 5 ಹೊಲಿಗೆಯನ್ನು ಹಾಕಿರುವಂಥದ್ದು. ಆರ್ಎಂಎಲ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ ಬಿಜೆಪಿಯ ಸಂಸದ ಸಾರಂಗಿ ಅವರಿಗೆ. ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ನೂಕಾಟ ತಳ್ಳಾಟದಲ್ಲಿ ಗಾಯವಾಗಿದೆ. ಬಿಜೆಪಿಗರ ಆರೋಪ ಇರುವಂತಹದ್ದು, ಎನ್ಡಿಎ ಸಂಸದರು ಮಾಡ್ತಾ ಇರುವಂತಹ ಆರೋಪ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತಳ್ಳಿದ್ರಿಂದಲೇ ಗಾಯ ಆಗಿದೆ ಅಂತ ಹೇಳಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ ಸಂಸದ ಪ್ರತಾಪ್ ಸಾರಂಗಿ ಅವರಿಗೆ. ಬಿಜೆಪಿಯ ಸಂಸದರು ಇವತ್ತಿನ ಪ್ರತಿಭಟನೆಯಲ್ಲಿ ಗಾಯಗೊಂಡಿದ್ದಾರೆ. ಅವರ ತಲೆಗೆ 5 ಹೊಲಿಗೆಯನ್ನು ಹಾಕಿರುವಂಥದ್ದು. ಮತ್ತೊಂದು ಕಡೆ ಸಂಸದ ಸಾರಂಗಿ ಅವರನ್ನ ಕೇಂದ್ರ ಸಚಿವರು ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡಿತಾ ಇರುವಂತಹದ್ದು, ಯೋಗಕ್ಷೇಮ ವಿಚಾರಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇವತ್ತಿನ ಸಂಸತ್ನ ಅಧಿವೇಶನದ ಮೊದಲು ನಡೆದಂತಹ ಪ್ರತಿಭಟನೆಯಲ್ಲಿ ಈ ನೂಕಾಟ ತಳ್ಳಾಟದಲ್ಲಿ ಸಂಸದ ಸಾರಂಗಿ ಅವರ ತಲೆಗೆ ಪೆಟ್ಟಾಗಿತ್ತು. ತತ್ಕ್ಷಣಕ್ಕೆ ಅವರನ್ನು ಆರ್ಎಂಎಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಯಿತು. ಜನಪ್ರತಿನಿಧಿಗಳು ಜನರಿಗೆ ಮಾದರಿಯಾಗಬೇಕಿತ್ತು. ಈಗ ಅವರೇ ನೂಕಾಟ ತಳ್ಳಾಟದಲ್ಲಿ ಭಾಗಿಯಾಗಿ ಆಸ್ಪತ್ರೆ ಸೇರುವಂತಹ ಹಂತಕ್ಕೆ ತಲುಪಿರುವಂಥದ್ದು. ಒಂದು ಕಡೆ ಎನ್ಡಿಎ ಪ್ರೊಟೆಸ್ಟ್ ಮಾಡ್ತಾ ಇದೆ, ಮತ್ತೊಂದು ಕಡೆ ವಿಪಕ್ಷಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು. ಬಿಜೆಪಿ ಸಂಸದರಿಗೆ ಭಾರೀ ಪ್ರಮಾಣದಲ್ಲಿ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು.